ಸ್ನೇಹಿತರೆ ಬನ್ನಿ, ಇವತ್ತು ಒಂದು ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿ ಆಗಿರುವಂಥದ್ದು ಒಂದು ಚಾಟನ್ನು ಮಾಡೋಣ. ಚೆನ್ನ ಚಾಟ್ ಅಂದರೆ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಹೆಲ್ತಿಗಂತೂ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ. ಕಾಲು ಈ ಗಂಟೆಲ್ಲ ನೋವು ಬರುತ್ತೆ ಅಂತಂದರೆ ಅದು ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್, ವಿಟಾಮಿನ್, ಐರನ್ ಎಲ್ಲದು ತುಂಬಾ ಇರುತ್ತೆ. ಬನ್ನಿ ನೋಡೋಣ ನಾನು ಹೇಗೆ ಮಾಡಿದ್ದೀನಿ ಅಂತ. ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೆ ಕಡಲೆನ, ಒಂದು ಬೌಲ್ ಆಗುವಷ್ಟು. ಅದನ್ನು ಬೆಳಗ್ಗೆ ಒಂದು 5 ಸೀಟಿ ಹಾಕಿಸಿ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ. ಆಮೇಲೆ ತಣ್ಣಗಾದಮೇಲೆ ಕಡಲೆ, ಅದಕ್ಕೆ 1 ಈರುಳ್ಳಿ, 1 ಟೊಮೆಟೊ, ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡು ಒಂದೊಂದೇ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಹಸಿಮೆಣಸಿನಕಾಯಿ ಆಪ್ಷನಲ್ಲು, ನಾನು ಆದರೂ ಒಂದು ಹಾಕಿದ್ದೀನಿ ಪರಿಮಳ ಬರಲಿ ಅಂತ. ಆಮೇಲೆ ಸ್ವಲ್ಪನೇ ರೆಡ್ ಚಿಲ್ಲಿ ಪೌಡ್ರ್, ಜಾಸ್ತಿ ಹಾಕಿಲ್ಲ. ಇದು ಖಾರನೂ ಇದೆ, ಮತ್ತು ನಾವು ಬೇಸಿಗೆಯಲ್ಲಿ ಖಾರ ಇಷ್ಟ ಆಗೋಲ್ಲ, ಮತ್ತು ಒಂದು ಹಸಿಮೆಣಸಿನ್ಕಾಯಿ ಬೇರೆ ಹಾಕಿದ್ನಲ್ವ, ಹಾಗಾಗಿ ಜಾಸ್ತಿ ಖಾರ ತಿನ್ನೋಕ್ಕೂ ಆಗೋಲ್ಲ. ಈ ಸೆಕೆಗಾಲದಲ್ಲಿ ಎಷ್ಟು ನಾವು ಬೇಸಿಗೆಯಲ್ಲಿ ಎಷ್ಟು ಕಡಿಮೆ ಖಾರ ತಿಂತೀವೋ ಅಷ್ಟು ಒಳ್ಳೆಯದು. ಸೊ ನಾನು ತುಂಬ ಏನು ಖಾರ ಮಾಡಿಲ್ಲ, ಮೀಡಿಯಮ್ ಖಾರ ಆಗಿತ್ತು. ಆದರೂ ಸ್ವಲ್ಪ ಖಾರನೇ ಆಗಿತ್ತು ಅಂತ ಹೇಳ್ಬೋದು, ಆದರೂ ಇಷ್ಟು ತಿನ್ಬೋದು, ಇನ್ನೂ ಜಾಸ್ತಿ ಅಂತೂ ಖಾರ ಮಾಡಬಾರ್ದು. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ. ಕಡಲೆ ಬೇಯಿಸಿಟ್ಕೊಳ್ಳೋದೇ ಒಂದೇ ಮೇನು. ಉಪ್ಪು ಹಾಕೋದನ್ನು ಮರ್ತು ಬಿಟ್ಟಿದ್ದೆ, ಯಾಕೆಂದರೆ ಮೊದಲೇ ಬೇಯಿಸುವಾಗಲೇ, ನಾನು ಕಡಲೆ ಬೇಯಿಸುವಾಗಲೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕಿದ್ದೀನಿ, ಜಾಸ್ತಿ ಏನು ಬೇಕಾಗಲ್ಲ. ಯಾಕೆಂತಂದರೆ ಮೊದಲೇ ಬೇಯಿಸಲಿಕ್ಕೆ ಸ್ವಲ್ಪ ಹಾಕಿದ್ದೆ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಂಬೆ ಹಣ್ಣನ್ನು ಇದಕ್ಕೆ ಹೀಗೆ ಮೇಲಿಂದ ಹಿಂಡಿದ್ರಾಯಿತು. ನಿಂಬೆ ರಸನ ಹಾಕಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಧನಿಯಾವನ್ನು ಹಾಕಿ ಮಿಕ್ಸ್ ಮಾಡೋಣ. ತುಂಬ ಒಳ್ಳೆ ಚಾಟ್ ರೆಡಿಯಾಗುತ್ತೆ. ಇದಕ್ಕೆ ನೀವು ಮೇಲಿಂದ ಸೇವ್ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಹೇಳಿ ಮಾಡಿಸಿದ ಒಂದು ತಿಂಡಿ, ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಸಿಂಪಲ್ಲಾಗಿ ಗಡಿಬಿಡಿಯಲ್ಲಿ ಅರ್ಜೆಂಟಲ್ಲಿ ಮಾಡಿ, ನೀವು ಕಡಲೆ ನೆನೆಸಿಟ್ಕೊಂಡಿದ್ರಿ ಒಂದು 5-6 ತಾಸು ಅಂದರೆ ಬೇಯಿಸ್ಕೊಬಿಟ್ರೆ ಬೇಗನೆ ಮಾಡಬಹುದು. ಇದನ್ನು ಒಂದು ಒಳ್ಳೆ ರೆಸಿಪಿ. ಹಸಿವೆ ಆದಾಗ ಒಳ್ಳೆ ಒಂದು ಸ್ನ್ಯಾಕ್ಸು. ಧನಿಯಾನ ಒಂದಷ್ಟು ಹಾಕ್ತಾಯಿದ್ದೀನಿ, ಎಷ್ಟು ಧನಿಯಾ ಹಾಕಿದರೂ ಅಷ್ಟು ಟೇಸ್ಟ್ ಬರುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ಫ್ರೆಂಡ್ಸ್, ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ. ಡೈಲಿ ಕಡಲೆ ತಿಂದರೆ, ನಾವು ಹೇಳ್ತಾರಲ್ಲ ಕುದುರೆಗೆಲ್ಲ ಕಡಲೆನೇ ಕೊಡ್ತಾರೆ, ಅದು ಅದ್ರ ಕಾಲು ಗಟ್ಟಿಯಾಗಿರುತ್ತೆ ಅಂತ. ಹಾಗೆ ಇದು ತುಂಬಾ ಒಳ್ಳೆಯದು, ಕಾಲಿಗೆಲ್ಲ ಒಳ್ಳೆಯದು ಅಂದರೆ ಅಷ್ಟಿಷ್ಟಲ್ಲ, ಅಷ್ಟು ಒಳ್ಳೆಯದು ಇದು. ಅದನ್ನು ನಾವು ತುಂಬ ಉಪಯೋಗ ಮಾಡಬೇಕು. ವಾರಕ್ಕೊಮ್ಮೆ 2 ದಿನ ಆದರೂ, 1 ದಿನ 2 ದಿನ ಆದರೂ ನಾವು ತಿಂತಾಯಿದ್ರೆ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನನಗಂತೂ ಇದನ್ನು ಮಾಡ್ತಾ ಇರುವಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಹಾಗೆ ಸಿಂಪಲ್ಲಾಗಿತ್ತು. ಇನ್ನು ಇದಕ್ಕೆ ಏನೇನು ಮಿಕ್ಸ್ ಮಾಡ್ತೀರಾ ಮಾಡ್ಬೋದು. ನನ್ನ ಕಡೆ ಅಷ್ಟೊಂದು ಇರಲಿಲ್ಲ, ನಾನು ಇಷ್ಟೇ ಮಾಡಿದ್ದೀನಿ, ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ನಾಳೆ. ಓಕೆ, ಬಾಯ್ ಬಾಯ್. ಬೌಲಲ್ಲಿ ಇನ್ನೂ ಸ್ವಲ್ಪ ಇದೆ, ನಾನು 2 ಪ್ಲೇಟಿಗಷ್ಟೇ ಸರ್ವ್ ಮಾಡಿದೆ.